ಸರ್ವ ಸೃಷ್ಟಿಕರ್ತನಾದ ಪರಿಶುದ್ಧ ತಂದೆ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಮೋಶೆ ದೇವರ ಸಂದೇಶವನ್ನು ತಿಳಿಸುತ್ತಾನೆ ಮತ್ತು ದೇವದರ್ಶನಕ್ಕೆ ಇಸ್ರಾಯೇಲ್ಯರು ಸಿದ್ಧರಾಗುವರು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಧರ್ಮಶಾಸ್ತ್ರ ಹಾಗೂ ಕೃಪೆ ಇವೆರಡೂ ಒಂದಕ್ಕೊಂದು ಬಹು ವಿಭಿನ್ನವಾಗಿದೆ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ಕೃಪೆಯನ್ನು ದಯಪಾಲಿಸಿದ ಕರ್ತನು ಬರುವವರೆಗೆ ಪಾಪ ಇಂತಿಂಥದ್ದು ಎಂದು ತೋರಿಸುವುದಕ್ಕಾಗಿ ಅದು ಕೊಡಲ್ಪಟ್ಟಿತು. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಯೇಸು ಕ್ರಿಸ್ತನ ಮೂಲಕ ಕೃಪೆ ದೊರೆಯಿತು. ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ ಎಂದು ಪೌಲನು ಗಲಾತ್ಯ 3:24 ಹೇಳಿದ್ದನ್ನು ನಾವು ಈಗ ಕೇಳಿಕೊಂಡಿದ್ದೇವೆ. ಅಂದರೆ ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಈಗ ನಮ್ಮ ಅಧ್ಯಯನದಲ್ಲಿ ಕೃಪೆಯುಳ್ಳ ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಬಂದಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದ ಪ್ರಾರಂಭದ 17 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನೋಡಿರಿ, ಈ 20ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದಶಾಜ್ಞೆಗಳು ಕೊಡಲ್ಪಟ್ಟದ್ದು, ದೇವರ ದರ್ಶನದ ಪರಿಣಾಮ, ಯಜ್ಞವೇದಿಯ ಕುರಿತಾದ ಸೂಚನೆಗಳು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, 20ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಮೊದಲು ದಶಾಜ್ಞೆಗಳು ಕೊಡಲ್ಪಟ್ಟವು, ಆದರೆ ಅವು ಇಡೀ ಧರ್ಮಶಾಸ್ತ್ರದ ಒಂದು ಭಾಗ ಮಾತ್ರ. ಯಜ್ಞವೇದಿಯ ಕುರಿತಾದ ಸೂಚನೆಗಳು ಸಹ ಕೊಡಲ್ಪಟ್ಟವು. ಧರ್ಮಶಾಸ್ತ್ರವು ಯಜ್ಞವೇದಿಯು ಜೊತೆಯಾಗಿ ಇರುತ್ತವೆ. ಮಾನವನು ಒಬ್ಬ ಪಾಪಿ ಹಾಗೂ ಅವನಿಗೆ ರಕ್ಷಕನೊಬ್ಬನ ಅಗತ್ಯವಿದೆ ಎಂಬುದಾಗಿ ಧರ್ಮಶಾಸ್ತ್ರವು ಪ್ರಕಟಿಸುತ್ತದೆ. ಪಾಪ ಪರಿಹಾರಕ್ಕಾಗಿ ರಕ್ತ ಸುರಿಸಬೇಕಾಗಿರುವುದರಿಂದ ಈ ಯಜ್ಞಾರ್ಪಣೆಗಾಗಿ ಒಂದು ಯಜ್ಞವೇದಿಯ ಅಗತ್ಯತೆ ಇತ್ತು. ನಮ್ಮ ಮನೆಯಲ್ಲಿರುವ ದರ್ಪಣವು, ಅಂದರೆ ಕನ್ನಡಿಯು, ನಮ್ಮ ಮುಖದ ಕೊಳೆಯನ್ನು ತೋರಿಸುತ್ತದೆಯೇ ಹೊರತು ಅದರ ಮೇಲೆ ನಾವು ತೊಳೆಯಲಾಗುವುದಿಲ್ಲ. ಅದರಂತೆ ಪ್ರಿಯರೇ, ಧರ್ಮಶಾಸ್ತ್ರವು ನಮ್ಮ ಪಾಪವನ್ನು ತೋರಿಸಿಕೊಡುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ದಶಾಜ್ಞೆಗಳು ಕೊಡಲ್ಪಟ್ಟದ್ದನ್ನು ಧ್ಯಾನಿಸೋಣ. ನೋಡಿರಿ, ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಧರ್ಮಶಾಸ್ತ್ರದ ಪ್ರಥಮ ಭಾಗವು ದಶಾಜ್ಞೆಯಾಗಿದೆ. ಇದು ನೈತಿಕ ನಿಯಮಗಳನ್ನು ಒಳಗೊಂಡಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ದೇವರು ಹೀಗೆ ಹೇಳುತ್ತಿದ್ದಾನೆ: ನಿಮ್ಮನ್ನು ಐಗುಪ್ತ ದೇಶದ ದಾಸತ್ವದೊಳಗಿಂದ ಹೊರತಂದವನು ನಾನೇ ಎಂಬುದಾಗಿ. ಮತ್ತು ಅದೇ ಆಧಾರದ ಮೇಲೆ ನಾನು ನಿಮಗೆ ನನ್ನ ಧರ್ಮಶಾಸ್ತ್ರವನ್ನು ನೀಡಲು ಬಯಸುತ್ತೇನೆ ಎಂಬುದಾಗಿ. ನೋಡಿರಿ, ಇಸ್ರಾಯೇಲರು ಧರ್ಮಶಾಸ್ತ್ರ ಕಟ್ಟಳೆಗಳನ್ನು ಬೇಕೆಂದರು. ಈಗ ದೇವರು ಮೊದಲಿನ ದಶಾಜ್ಞೆಗಳನ್ನು ಅವರಿಗೆ ಕೊಡುತ್ತಿದ್ದಾನೆ. ಈ ದಶಾಜ್ಞೆಗಳನ್ನು ನಾವು ನೋಡುವಾಗ ಅನೇಕ ಸಂಗತಿಗಳನ್ನು ತಿಳಿಸಬೇಕಾಗಿರುತ್ತದೆ. ಮೊದಲನೆಯದು ನೂತನ ನೈತಿಕತೆ ಎಂಬುದಾಗಿ. ಇದು ದಶಾಜ್ಞೆ ಕೊಡೋಣವಾದದ್ದಕ್ಕಿಂತಲೂ ಹಿಂದೆಯೇ ಇತ್ತು. ಇದು ಏದೆನ್ ತೋಟದಲ್ಲಿ ಮಾನವನು ದೇವರಿಗೆ ಮೊದಲು ಅವಿಧೇಯನಾದಂದಿನಿಂದಲೇ ಇತ್ತು. ಅಷ್ಟೇ ಅಲ್ಲದೆ ಅದು ಜಲಪ್ರಳಯಕ್ಕಿಂತಲೂ ಮೊದಲು ಆನಂತರವೂ ಇತ್ತು. ಇಂದು ಅದು ಹೊಸ ಸಂಗತಿಯಾಗಿರುವುದಿಲ್ಲ. ನಾವು ಸುಧಾರಿಸಲ್ಪಟ್ಟು ನೂತನ ರೀತಿಯ ಪಾಪಿಗಳೆಂದು ಭಾವಿಸುತ್ತೇವೆ. ಆದರೆ ಅದು ಸತ್ಯವಲ್ಲ. ನಾವು ಸ್ವಾಭಾವಿಕವಾದ ಪಾಪಿಗಳೇ ಆಗಿದ್ದೇವೆ. ದಶಾಜ್ಞೆಗಳು ದೇವರ ನೈತಿಕ ಮಟ್ಟನ್ನು ನಮ್ಮೆದುರಿಗೆ ಇರಿಸುತ್ತವೆ. ಯಾರೂ ಅದರ ಜೊತೆಗೆ ಬೇಕಾದಂತೆ ವ್ಯವಹರಿಸಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬ್ಲಾಕ್ವೆಲ್ ದ್ವೀಪದಲ್ಲಿ ಸೆರೆಯಾಳುಗಳ ಒಂದು ಸಮಾಧಿ ಇರುತ್ತದೆ. ಒಂದು ಸಮಾಧಿಯ ಮೇಲೆ ಹೀಗೆ ಬರೆದಿರುತ್ತದೆ: ತನ್ನ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಎದ್ದು ದಶಾಜ್ಞೆಗಳೊಂದಿಗೆ ಕಾಲ್ಚೆಂಡಿನ ಆಟವಾಡಿ ತನ್ನ 35ನೇ ವಯಸ್ಸಿನಲ್ಲಿ ಈ ಲೋಕವನ್ನು ಬಿಟ್ಟು ಹೋದ ಜೋನ್ ಸ್ಮಿತ್ನ ಅವಶೇಷಗಳು ಇಲ್ಲಿವೆ. ಅವನ ಪತ್ನಿಯೂ ತಾಯಿಯೂ ಅವನಿಗಾಗಿ ದುಃಖಿಸುತ್ತಾರೆ. ಬೇರಾರೂ ಇಲ್ಲ. ಅವನ ಆತ್ಮಕ್ಕೆ ಶಾಂತಿಯುಂಟಾಗಲಿ ಎಂಬುದಾಗಿ.
ನೋಡಿರಿ, ದೇವರ ನಿಯಮಗಳನ್ನು ಎದುರಿಸಲು ಯತ್ನಿಸಿದ ಒಬ್ಬನ ಕುರಿತಾಗಿ ಈ ಗೋರಿಯ ಬರಹ ತಿಳಿಸುತ್ತದೆ. ಹೌದು ಪ್ರಿಯರೇ, ಯಾವನೂ ಕೂಡ ಧರ್ಮಶಾಸ್ತ್ರದೊಂದಿಗೆ ಆಟವಾಡಿ ದೇವರ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಶಾಜ್ಞೆಗಳನ್ನು ಮನಬಂದಂತೆ ಮೀರುತ್ತಾ ಪಾಪದಲ್ಲೇ ಬದುಕಬಹುದೆಂದು ನಾವು ಭಾವಿಸುವುದಾದರೆ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿರುವುದಿಲ್ಲ. ನಾವು ನಿಜವಾಗಿಯೂ ರಕ್ಷಿಸಲ್ಪಟ್ಟವರಾಗಿದ್ದರೆ ನಾವು ದೇವರನ್ನು ಮೆಚ್ಚಿಸಲು ಬಯಸುತ್ತೇವೆ ಮತ್ತು ದಶಾಜ್ಞೆಗಳಲ್ಲಿ ಆತನು ಪ್ರಕಟಿಸಿರುವ ತನ್ನ ಚಿತ್ತವನ್ನು ಮಾಡಲು ಬಯಸುವರಾಗಿರುತ್ತೇವೆ. ಆದದರಿಂದ ದೇವರ ಕೃಪೆಯ ಕುರಿತು ಬೋಧಿಸುವ ಪ್ರತಿಯೊಬ್ಬ ಪ್ರಸಂಗಿಯೂ ದೇವರ ಧರ್ಮಶಾಸ್ತ್ರವನ್ನು ಗೌರವಿಸುತ್ತಾನೆಂದು ನಾನು ಭಾವಿಸುತ್ತೇನೆ. ನಾವು ಕೀರ್ತನೆಗಾರರಂತೆ ನಿನ್ನ ಕಟ್ಟಳೆಗಳನ್ನು ನಾನು ಅದೆಷ್ಟು ಪ್ರೀತಿಸುತ್ತೇನೆ, ದಿನವಿಡೀ ಅದೇ ನನ್ನ ಧ್ಯಾನವಾಗಿದೆ ಎಂದು ಹೇಳುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಧರ್ಮಶಾಸ್ತ್ರವೆಂದರೆ ಏನು? ನೋಡಿರಿ, ಅದು ದೇವರ ಮನಸ್ಸಿನ ಲಿಖಿತ ರೂಪವೆಂದು ಒಬ್ಬರು ಹೇಳಿರುತ್ತಾರೆ. ಆದರೆ ಇದು ಅಪೂರ್ಣ ವಿವರಣೆಯಾಗಿದೆ. ಮಾನವನು ಹೇಗೆ ಇರಬೇಕೆಂಬುದರ ಕುರಿತಾಗಿ ದೇವರ ಮನಸ್ಸಿನ ಸ್ಥಿತಿಯೇ ಧರ್ಮಶಾಸ್ತ್ರವಾಗಿದೆ. ಧರ್ಮಶಾಸ್ತ್ರದಲ್ಲಿ ಕರುಣೆಯಾಗಲಿ ಕೃಪೆಯಾಗಲಿ ಇರುವುದಿಲ್ಲ. ಅದು ದೇವರ ಪವಿತ್ರ ಚಿತ್ತದ ಪ್ರಕಟಣೆಯಾಗಿದೆ. ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ದೋಷವಿಲ್ಲದವರಾಗಿರಬೇಕೆಂದು ಧರ್ಮಶಾಸ್ತ್ರವು ಅಪೇಕ್ಷಿಸುತ್ತದೆ. ದೇವರ ನೈತಿಕ ಮಟ್ಟವನ್ನು ತಲುಪಿದ ಒಬ್ಬನನ್ನಾದರೂ ನಾನು ಈ ತನಕ ಸಂಧಿಸಿರುವುದಿಲ್ಲ. ಧರ್ಮಶಾಸ್ತ್ರವು ಅಸ್ಪಷ್ಟ ಯೋಚನೆಗಳಲ್ಲ, ಅದಕ್ಕೂ ಒಳ್ಳೆಯ ಉದ್ದೇಶಗಳಿಗೂ ಸಂಬಂಧವಿಲ್ಲ. ನೋಡಿರಿ, ಅದು ಪರಿಪೂರ್ಣವಾಗಿರುವುದರಿಂದ ಪರಿಪೂರ್ಣ ವಿಧೇಯತೆಯನ್ನೇ ನಿರೀಕ್ಷಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರ ನ್ಯಾಯ ಕಟ್ಟಳೆಗಳು ಸರಿಯಾದದ್ದಾಗಿರುತ್ತವೆ. ನಮ್ಮ ಸರಿ ತಪ್ಪುಗಳ ನಿರ್ಧಾರವು ನಮ್ಮ ತಪ್ಪಿಹೋದ ಪಾಪ ಸ್ವಭಾವ ಹಾಗೂ ನಮ್ಮ ಸುತ್ತಲಿನ ಪರಿಸರಗಳಿಂದ ತೀರ್ಮಾನಿಸಲ್ಪಡುತ್ತದೆ. ಧರ್ಮಶಾಸ್ತ್ರವು ದೇವರ ಪ್ರಕಟಣೆಯಾಗಿದೆ. ದೇವರು ಸರಿ ತಪ್ಪುಗಳನ್ನು ವಿಂಗಡಿಸಿದ್ದಾನೆ. ಹಾಗಾದರೆ ಸರಿಯಾದದ್ದು ಯಾವುದು ಎಂದು ನೀನು ಹೇಗೆ ತಿಳಿದುಕೊಳ್ಳುತ್ತಿ? ಹೌದು, ದೇವರು ಅದನ್ನು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಸ್ವತಂತ್ರ ಜೀವನ ಬೇಕೆನ್ನುವ ಈಗಿನ ಸಂತತಿಯು ಸರಿಯಾದದ್ದನ್ನು ಪ್ರಶ್ನಿಸುತ್ತದೆ. ಕದ್ದುಕೊಳ್ಳುವುದು ಯಾಕೆ ತಪ್ಪು ಎಂದು ಕೇಳುತ್ತಾರೆ. ಕದ್ದುಕೊಳ್ಳುವುದು ಅವರಿಗೆ ತಪ್ಪಾಗಿ ಕಾಣಿಸುವುದಿಲ್ಲ, ಆದರೆ ನೀನು ಕೊಲ್ಲಬಾರದು ಎಂಬುದನ್ನು ಅವರು ಮೆಚ್ಚುತ್ತಾರೆ. ಆದ್ದರಿಂದ ಕಾನೂನು ಮರಣದಂಡನೆ ವಿಧಿಸುವುದು ಅವರಿಗೆ ಇಷ್ಟವಾಗುವುದಿಲ್ಲ. ನೋಡಿರಿ, ಈ ಸಂತತಿಯ ಮನಸ್ಥಿತಿಯು ಎಷ್ಟು ವಿಪರೀತವಾಗಿದೆಯಲ್ಲವೇ? ಧರ್ಮಶಾಸ್ತ್ರದ ಕುರಿತಾಗಿ ಎಂಥ ತಪ್ಪು ಅಭಿಪ್ರಾಯ ಹೊಂದಿರುತ್ತಾರಲ್ಲವೇ? ಸುಳ್ಳು ಹೇಳುವುದು, ಕದಿಯುವುದು ಯಾಕೆ ತಪ್ಪು? ಯಾಕೆಂದರೆ ಪ್ರಿಯರೇ, ದೇವರು ಅದನ್ನು ತಪ್ಪೆಂದು ಹೇಳುತ್ತಾನೆ. ಅದು ಮಾನವ ಜನಾಂಗದ ಒಳಿತಿಗಾಗಿ ಎಂದು ನೀನು ವಾದಿಸಬಹುದು. ನೋಡಿರಿ, ಮಾನವನಿಗೆ ನ್ಯಾಯ ಕಟ್ಟಳೆಗಳನ್ನು ಪೂರ್ತಿಯಾಗಿ ಕೈಕೊಳ್ಳಲು ಸಾಧ್ಯವಿದ್ದರೆ ಅದೂ ಉತ್ತಮವೇ. ಆದರೆ ಮಾನವನು ಹಾಗೆ ಕೈಕೊಳ್ಳಲು ಅಸಾಧ್ಯವಾಗಿದೆ. ಆದ್ದರಿಂದಲೇ ನಮ್ಮಲ್ಲಿ ಕಾನೂನುಗಳು, ಸೆರೆಮನೆಗಳು ಮತ್ತು ಮನೆಗಳಿಗೆ ಬೀಗಗಳು ಇತ್ಯಾದಿ ಇರುತ್ತವೆ. ಬ್ಯಾಂಕಿನಿಂದ ಹಣವನ್ನು ಸಾಲ ಪಡೆಯಬೇಕಾದರೆ ನಾವು 10 ದಾಖಲೆಗಳಿಗೆ ಸಹಿ ಹಾಕಬೇಕಾಗುತ್ತದೆ. ಇವೆಲ್ಲವೂ ಸಾಕ್ಷಿಯಾಗಿರುತ್ತವೆ. ನೋಡಿರಿ, ಮಾನವನ ಮಾತಿಗೆ ಒಪ್ಪಂದದ ಪತ್ರದಷ್ಟು ಬೆಲೆ ಇರುವ ಕಾಲ ಹೊಂದಿತ್ತು. ಆದರೆ ಈಗ ಹಾಗಿಲ್ಲ. ಧರ್ಮಶಾಸ್ತ್ರವು ಮಾನವನ ನಡತೆಗೆ ಒಂದು ಮಾನದಂಡವಾಗಿದೆ. ಕದಿಯುವುದು, ಸುಳ್ಳು ಹೇಳುವುದು, ವ್ಯಭಿಚಾರ ಇವೆಲ್ಲವೂ ಪಾಪವಾಗಿದೆ. ಯಾಕೆಂದರೆ ದೇವರು ಹಾಗೆ ಹೇಳುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರವು ಯಾರ ಮೇಲೆಯೂ ತನ್ನನ್ನು ಬಲಾತ್ಕಾರವಾಗಿ ಹೇರಿಕೊಳ್ಳುವುದಿಲ್ಲ. ಅದನ್ನು ಕೊಟ್ಟಾತನಿಗೆ ಅಧಿಕಾರವಿರಬೇಕಾಗುತ್ತದೆ. ಹೌದು ಪ್ರಿಯರೇ,
ದೇವರು ತನ್ನ ನಿಯಮಗಳನ್ನು ಬಹು ಪ್ರಭಾವಶಾಲಿಯಾಗಿ ಕಾರ್ಯಗತಗೊಳಿಸುತ್ತಾನೆ. ಉದಾಹರಣೆಗೆ, ಗುರುತ್ವಾಕರ್ಷಣ ಶಕ್ತಿ. ನಾವು ಎಷ್ಟೇ ಮೇಲಕ್ಕೆ ಹೋಗಬಹುದು, ಆದರೆ ಕೊನೆಗೂ ಮೇಲಿಂದ ಕೆಳಕ್ಕೆ ಬರಲೇಬೇಕು. ಗುರುತ್ವಾಕರ್ಷಣ ಶಕ್ತಿ ಒಂದು ಕಾರ್ಯವಾಗಿದೆ. ನಾವು ಅದನ್ನು ತಿರುವು ಮುರುವು ಮಾಡಲು ಅಸಾಧ್ಯ. ಹಾಗೆ ಮಾಡಲು ಪ್ರಯತ್ನಿಸಿದರೆ ಕೊನೆಗೆ ನಾವೇ ಸೋತು ಹೋಗುತ್ತೇವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ದಶಾಜ್ಞೆಗಳನ್ನು ಹೇಗೆ ಬೇಕಾದರೂ ಮೀರಬಹುದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ಅದು ಸಾಧ್ಯವಿಲ್ಲ. ಯೆಹೆಜ್ಕೇಲನ ಪ್ರವಾದನಾ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಪಾಪ ಮಾಡುವ ಪ್ರಾಣಿಯೇ ಸಾಯುವುದು ಎಂಬುದಾಗಿ. ಹೌದು, ನಿಯಮಗಳನ್ನು ಪಾಲಿಸಲು ಹೇಳಬೇಕು ಮತ್ತು ನಿಯಮಗಳನ್ನು ಮೀರಿದವನು ತಕ್ಕ ದಂಡವನ್ನು ತೆರಲೇಬೇಕು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಸಾಮಾನ್ಯ ತಪ್ಪು ಅಭಿಪ್ರಾಯವೇನೆಂದರೆ ಧರ್ಮಶಾಸ್ತ್ರ ಹಾಗೂ ಕೃಪೆಯನ್ನು ಒಟ್ಟಾಗಿ ತೆಗೆದುಕೊಳ್ಳುವುದು. ಹೀಗೆ ಮಾಡುವುದರಿಂದ ಧರ್ಮಶಾಸ್ತ್ರದ ಅರ್ಥ ಹಾಗೂ ಗಂಭೀರತೆಯನ್ನು ತೆಗೆದುಹಾಕಿದಂತಾಗುತ್ತದೆ. ನೋಡಿರಿ, ಧರ್ಮಶಾಸ್ತ್ರದಲ್ಲಿ ಪ್ರೀತಿ ಮತ್ತು ಕೃಪೆ ಎಂಬುದಿಲ್ಲ. ಒಂದು ವೇಳೆ ಕೃಪೆಯನ್ನು ಧರ್ಮಶಾಸ್ತ್ರದೊಂದಿಗೆ ಒಂದಾಗಿ ಸೇರಿಸಿದರೆ ಕೃಪೆಯ ಮಹಿಮೆ ಹಾಗೂ ಒಳ್ಳೆತನವನ್ನು ತೆಗೆದುಬಿಟ್ಟಂತಾಗುತ್ತದೆ. ಅಷ್ಟೇ ಅಲ್ಲದೆ ಕೃಪೆಯ ಶ್ರೇಷ್ಠತೆ ಹಾಗೂ ಮಹತ್ವವು ಕಳೆದು ಹೋಗುತ್ತದೆ. ಹೀಗೆ ಧರ್ಮಶಾಸ್ತ್ರವನ್ನು ಕೃಪೆಯನ್ನು ಸೇರಿಸಿದರೆ ಪಾಪಿಯ ಅವಶ್ಯಕತೆ ಕಂಡುಬರುವುದಿಲ್ಲ. ಪ್ರಿಯರೇ, ಮಾನವನು ಏನಾಗಿರಬೇಕೆಂದು ಧರ್ಮಶಾಸ್ತ್ರವು ತಿಳಿಸುತ್ತದೆ, ಆದರೆ ದೇವರು ಏನಾಗಿದ್ದಾನೆಂದು ಕೃಪೆಯೂ ತಿಳಿಸುತ್ತದೆ. ಹೌದು ಪ್ರಿಯರೇ, ಧರ್ಮಶಾಸ್ತ್ರದ ಗಂಭೀರತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನೋಡಿರಿ, ದೇವರು ಯಾರೆಂಬುದನ್ನು ಮತ್ತು ದೇವರಿಗೂ ಮಾನವರಿಗೂ ನಡುವೆ ಇರುವ ದೊಡ್ಡ ಡೊಂಗುರವನ್ನು ಧರ್ಮಶಾಸ್ತ್ರವು ಪ್ರಕಟಪಡಿಸುತ್ತದೆ. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಕೇಳುತ್ತಾನೆ, ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೇ? ನನಗೆ ಹೇಳಿರಿ ಎಂಬುದಾಗಿ. ಹೌದು, ಧರ್ಮಶಾಸ್ತ್ರವು ಹೇಳುವುದನ್ನು ಕೇಳುವುದು ಒಳ್ಳೆಯದು. ಯಾಕಂದರೆ ಧರ್ಮಶಾಸ್ತ್ರವು ಮಾನವನನ್ನು ತೂಗಿ ನೋಡಿ ಕಡಿಮೆಯುಳ್ಳವನೆಂದು ಕಂಡುಕೊಂಡಿರುತ್ತದೆ. ನಾವು ಇತರರಿಗೆ ನಮ್ಮನ್ನು ಹೋಲಿಸಿಕೊಂಡು ತೂಗಿಕೊಳ್ಳಲು ಆಗುವುದಿಲ್ಲ. ಪರ್ವತದ ಮೇಲೆ ಇರುವವನು ಬಯಲು ಸೀಮೆಯಲ್ಲಿ ಇರುವವನನ್ನು ನೋಡಿ, ನಾನು ನಿನಗಿಂತ ಮೇಲಿದ್ದೇನೆ ಎಂದು ಹೇಳುವುದು ಬಹಳ ಸುಲಭ. ಆದರೆ ಪರ್ವತದಿಂದ ಮೇಲಕ್ಕೆ ಆಕಾಶ ಮತ್ತು ಚಂದ್ರನೂ ಸಹ ಇರುತ್ತಾರಲ್ಲವೇ? ಹೌದು ಪ್ರಿಯರೇ, ದೇವರ ಮಟ್ಟವನ್ನು ಮುಟ್ಟಲು ನಮ್ಮಿಂದ ಅಸಾಧ್ಯವಾಗಿದೆ. ಮಾನವನು ಯಾರು ಎಂಬುದಾಗಿಯೂ ದೇವರಿಗೂ ಅವನಿಗೂ ಮಧ್ಯವಿರುವ ಅಂತರವನ್ನು ದಾಟಲು ಅವನಿಂದ ಅಸಾಧ್ಯವೆಂಬುದನ್ನೂ ಸಹ ಧರ್ಮಶಾಸ್ತ್ರವು ತಿಳಿಯಪಡಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೇ ಹೇಳಿವೆ ಎಂದು ಬಲ್ಲೆವಷ್ಟೆ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಎಂಬುದಾಗಿ. ಪ್ರಿಯರೇ, ಒಂದು ಸಾರಿ ಒಬ್ಬ ರಾಣಿ ಕನ್ನಡಿಯನ್ನು ನೋಡಿ, ಕನ್ನಡಿಯೇ, ಅತಿ ಸುಂದರಿಯಾದವಳು ಯಾರು ಎಂದು ಕೇಳಿದ ಕಥೆಯು ನನ್ನ ನೆನಪಿಗೆ ಬರುತ್ತದೆ. ತಾನೇ ಸುಂದರಿ ಎಂದು ಆ ಕನ್ನಡಿ ಹೇಳಬೇಕೆಂದು ಆಕೆಯ ಆಶೆ. ಆದರೆ ಆ ಕನ್ನಡಿಯು ಸತ್ಯವನ್ನೇ ನುಡಿಯಿತು. ಏನೆಂದರೆ, ಬೇರೆ ಯಾರೋ ಸುಂದರಿ ಇದ್ದಳು ಎಂಬುದಾಗಿ. ನೋಡಿರಿ, ಈ ದಿನಗಳಲ್ಲಿ ಅನೇಕರು ಧರ್ಮಶಾಸ್ತ್ರವೆಂಬ ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡು, ಕನ್ನಡಿಯೇ, ಅತಿ ಸುಂದರವಾದವರು ಯಾರೆಂದು ಹೇಳು ಎಂಬುದಾಗಿ ಕೇಳುತ್ತಾರೆ. ಆದರೆ ಅದಕ್ಕೆ ಉತ್ತರವಾಗಿ ನಾನೇ ಎಂದು ಅವರೇ ಹೇಳಿಕೊಳ್ಳುತ್ತಾರೆ. ತಾವು ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆದುಕೊಂಡಿದ್ದೇವೆಂದು ಅವರು ಭಾವಿಸುತ್ತಾರೆ. ಆದರೆ ಪ್ರಿಯರೇ, ನಾವು ಕನ್ನಡಿಯಲ್ಲಿ ಇನ್ನೂ ಸರಿಯಾಗಿ ನೋಡಬೇಕಾಗಿದೆ ಮತ್ತು ಕನ್ನಡಿಯು ನಿಷ್ಪಕ್ಷಪಾತವಾಗಿ ಹೇಳಲು ಬಿಡಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಧರ್ಮಶಾಸ್ತ್ರವು ಯಾರನ್ನೂ ಪಾಪಿಯನ್ನಾಗಿ ಮಾಡಲಿಲ್ಲ, ಆದರೆ ಅವನು ಪಾಪಿಯಾಗಿದ್ದಾನೆಂಬ ಸತ್ಯವನ್ನು ತೋರಿಸಿಕೊಟ್ಟಿದೆ. ನಾವು ನೋಡಿದಂತೆ ಮಾನವನನ್ನು ಯೇಸುಕ್ರಿಸ್ತನ ಬಳಿಗೆ ತರುವುದಕ್ಕಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. ನಮ್ಮನ್ನು ಕೈಯಲ್ಲಿ ಹಿಡಿದು ನಡೆಸಿಕೊಂಡು ಕ್ರೂಜೆ ಬಳಿಗೆ ಕರೆತಂದು, ಮನುಷ್ಯನೇ, ನೀನು ಪಾಪಿಯಾಗಿರುವುದರಿಂದ ನಿನಗೆ ಒಬ್ಬ ರಕ್ಷಕನ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವ ಆಳಿನಂತೆ ಧರ್ಮಶಾಸ್ತ್ರವು ಕೆಲಸ ಮಾಡುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು 10 ಅಪ್ಪಣೆಗಳನ್ನು ಅಂದರೆ ದಶಾಜ್ಞೆಗಳನ್ನು ನೋಡಿಕೊಳ್ಳೋಣ. ಪ್ರಿಯರೇ, ಅವುಗಳನ್ನು
ಎರಡು ವಿಭಾಗಗಳಾಗಿ ವಿಂಗಡಿಸಿಯದೆ. ಮೊದಲನೆಯ ಭಾಗದಲ್ಲಿ ದೇವರೊಂದಿಗೆ ಮಾನವನ ಸಂಬಂಧದ ಕುರಿತಾಗಿ ಹೇಳಿದೆ. ಇನ್ನು ಎರಡನೆಯ ಭಾಗದಲ್ಲಿ ಇತರ ಮಾನವರೊಂದಿಗೆ ಅವನ ಸಂಬಂಧದ ಕುರಿತಾಗಿ ಹೇಳಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 3ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಅನೇಕ ದೇವರುಗಳನ್ನು ನಂಬುವುದನ್ನು ದೇವರು ಖಂಡಿಸುತ್ತಾನೆ. ನಾಸ್ತಿಕತೆಯ ಕುರಿತಾಗಿ ಇಲ್ಲಿ ಏನೂ ಹೇಳಲಿಲ್ಲ. ನೋಡಿರಿ, ಆ ದಿನಗಳಲ್ಲಿ ಮಾನವರು ಸೃಷ್ಟಿಗೆ ಅತೀ ಸಮೀಪವಾಗಿದ್ದು ದೇವರ ಪ್ರಕಟಣೆಯನ್ನು ತಿಳಿದಿರಬೇಕು. ಅರಸನಾದ ದಾವೀದನ ಕಾಲದಲ್ಲಿ ನಾಸ್ತಿಕರು ಆರಂಭವಾಗಿರಬೇಕು. ಅವರು ಮೂರ್ಖರೆಂದು ಕರೆಯಲ್ಪಟ್ಟಿದ್ದಾರೆ. ಕೀರ್ತನೆಗಳು 53ನೇ ಅಧ್ಯಾಯ 1ನೇ ವಚನದಲ್ಲಿ ದುರ್ಮತಿಗಳು ದೇವರಿಲ್ಲವೆಂದು ಅಂದುಕೊಳ್ಳುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ತುಂಬಾ ಕಲಿತ ಜನರು ನಾಸ್ತಿಕರಾಗಿರುತ್ತಾರೆ. ನಾವು ಸೃಷ್ಟಿಯ ಕಾಲದಿಂದ ತುಂಬಾ ದೂರ ಬಂದಿರುವುದರಿಂದ ದೇವರ ವಾಕ್ಯದಲ್ಲಿ ಆತನ ಪ್ರಕಟಣೆಯನ್ನು ಒಪ್ಪಲು ಮನಸ್ಸಿಲ್ಲದವರಾದದರಿಂದ ಈ ದಿನಗಳಲ್ಲಿ ಪ್ರಿಯರೇ, ನಾಸ್ತಿಕರ ಸಂಖ್ಯೆ ತುಂಬಾ ಹೆಚ್ಚಿದೆ. ನೋಡಿರಿ, ದೇವರು ಇಸ್ರಾಯೇಲರಿಗೆ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂದು ಹೇಳಿದ್ದಾನೆ. ಪ್ರಿಯರೇ, ಆ ದಿನಗಳಲ್ಲಿ ಅನೇಕ ದೇವರುಗಳನ್ನು ಆರಾಧಿಸುವುದು ಸಾಮಾನ್ಯವಾಗಿತ್ತು. ಆದರೆ ಈ ದಿನಗಳಲ್ಲಿ ದೇವರನ್ನು ಆರಾಧಿಸುವುದೇ ಇಲ್ಲ. ದಿನಗಳು ಹೇಗೆ ಬದಲಾಗಿ ಹೋಗಿವೆ ನೋಡಿರಿ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸತಕ್ಕ ವಿಚಾರವೇನೆಂದರೆ, ಬಹುದೇವರುಗಳ ಆರಾಧನೆಯನ್ನು ದೇವರು ಖಂಡಿಸುತ್ತಾನೆ ಎಂಬುದಾಗಿ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ರಿಂದ 25 ವಚನಗಳಲ್ಲಿ ಇದರ ಕುರಿತು ವಿವರವಾಗಿ ತಿಳಿಸುತ್ತಾನೆ. ದಯಮಾಡಿ ಕಾರ್ಯಕ್ರಮ ಮುಗಿದ ನಂತರ ಈ ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 4ರಿಂದ 5 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವು ಈ ದಿನಗಳಿಗೆ ಅನ್ವಯಿಸುವುದಿಲ್ಲವೆಂದು ಕೆಲವರು ಹೇಳುತ್ತಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ನಾವು ಯಾವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೋ ಅದು ದೇವರು ಅಸಹ್ಯಪಡುವ ಆರಾಧನೆಯಾಗಿದೆ. ನಾವು ನಮ್ಮ ಸಮಯ, ಹಣ, ಹೃದಯ, ಮನಸ್ಸುಗಳನ್ನು ಯಾವುದಕ್ಕೆ ಹೆಚ್ಚಾಗಿ ಕೊಡುತ್ತೇವೋ ಅದೇ ನಮ್ಮ ದೇವರಾಗಿ ಬಿಡುತ್ತದೆ. ಆದ್ದರಿಂದ ನಮಗೆ ಆತನಲ್ಲದೆ ಬೇರೆ ದೇವರುಗಳು ಇರಬಾರದೆಂದು ದೇವರು ತಾನೇ ಹೇಳಿದ್ದಾನೆ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರ ಹೆಸರನ್ನು ಸುಮ್ಮನೆ ಎತ್ತುವುದೆಂದರೆ ದೂಷಣೆ ಮಾಡುವುದು ಎಂಬುದಾಗಿ. ಈ ದಿನಗಳಲ್ಲಿ ಇದು ಬಹು ಸಾಮಾನ್ಯವಾಗಿದೆ. ಆದರೆ ದೇವರ ಅಪ್ಪಣೆ ಈಗಲೂ ಅದೇ ಆಗಿದೆ. ನೋಡಿರಿ, ಆತನು ದೇವರು, ಪರಿಶುದ್ಧನೂ ಆಗಿರುವುದರಿಂದ ಆತನ ಹೆಸರನ್ನು ನಾವು ಸುಮ್ಮನೆ ಎತ್ತಬಾರದು. ಇನ್ನೂ ಕೆಲವರಿಗೆ ದೂಷಣೆಯ ಮಾತುಗಳಿಲ್ಲದೆ ಮಾತನಾಡುವುದಕ್ಕೆ ಆಗುವುದೇ ಇಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ 4ನೇ ಅಪ್ಪಣೆ ಕೊಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ಪ್ರಿಯರೇ, ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ
7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರಿಗೆ ಸಬ್ಬತ್ ಆಚರಣೆಯು ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಕೊಡಲ್ಪಟ್ಟಿತು. ಅದು ಒಂದು ಒಡಂಬಡಿಕೆಯಾಗಿತ್ತು. ಅಷ್ಟೇ ಅಲ್ಲದೆ ಇಸ್ರಾಯೇಲರಿಗೂ ದೇವರಿಗೂ ನಡುವಣ ಒಪ್ಪಂದದ ಗುರುತಾಗಿತ್ತು. ನಾವು ಇದನ್ನು ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 13ರಿಂದ 17 ವಚನಗಳಲ್ಲಿ ನಾವು ನೋಡುತ್ತೇವೆ. ನನ್ನ ದೃಷ್ಟಿಯಲ್ಲಿ ಪ್ರಿಯರೇ, ನಿಖರವಾದ ವಾರದ ದಿನ ಪ್ರಾಮುಖ್ಯವಲ್ಲ. ನೋಡಿರಿ, ಈಗಿನ ನಮ್ಮ ಕ್ಯಾಲೆಂಡರ್ಗಳಲ್ಲಿ ಅನೇಕ ಬದಲಾವಣೆಗಳು ಆಗಿರುವುದರಿಂದ 7ನೆಯ ದಿನವು ನಿಜವಾಗಿಯೂ ಈಗಿನ ಶನಿವಾರವೋ ಅಲ್ಲವೋ ಎಂಬುದು ನಮಗೆ ಖಂಡಿತವಾಗಿ ತಿಳಿಯಲು ಆಗಿರಲಿಕ್ಕಿಲ್ಲ. ಆದರೆ ಅದು ಪ್ರಾಮುಖ್ಯವಲ್ಲ. ವಾರದ ಮೊದಲನೇ ದಿನವೆಂದು ನಾವು ನಂಬುವುದನ್ನು ಆಚರಿಸುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದಿನದಲ್ಲಿ ವ್ಯತ್ಯಾಸವಿರಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾರದ ಮೊದಲನೇ ದಿನದಲ್ಲಿ ಪುನರುತ್ಥಾನನಾಗಿ ಎದ್ದು ಬಂದದ್ದರಿಂದ ನಾವು ಆ ದಿನವನ್ನು ಆಚರಿಸುತ್ತೇವೆ. ಪ್ರಿಯರೇ, ಇದರ ಕುರಿತಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ನೋಡಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವು ಮಾನವ ಹಾಗೂ ಮಾನವರೊಳಗಿನ ಸಂಬಂಧದ ಕುರಿತಾಗಿದೆ. ಹೌದು, ಅದು ಮನೆಯಿಂದಲೇ ಆರಂಭವಾಗುತ್ತದೆ. ನೋಡಿರಿ, ಮಕ್ಕಳು ಹೆತ್ತವರನ್ನು ಗೌರವಿಸಬೇಕು. ಈ ಅಪ್ಪಣೆಯ ಕುರಿತಾಗಿಯೂ ಸಹ ನಾವು ಮುಂದೆ ಇನ್ನೂ ಹೆಚ್ಚಾಗಿ ಧ್ಯಾನಿಸಲಿದ್ದೇವೆ. ಬಂದಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನರಹತ್ಯೆ ಮಾಡಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯುದ್ಧವನ್ನು ಮೆಚ್ಚದ ಅನೇಕರು ಈ ವಚನವನ್ನು ಉಪಯೋಗಿಸುತ್ತಾರೆ. ಅನೇಕ ಯವನಸ್ಥರು ನನ್ನೊಂದಿಗೆ ಈ ಕುರಿತು ಮಾತನಾಡಿದ್ದಾರೆ. ಕೊಲ್ಲಬಾರದು, ಆದ್ದರಿಂದ ಸೈನಿಕನಾಗಿರಬಾರದು ಎಂದು ಅವರು ಹೇಳುತ್ತಾರೆ. ನೋಡಿರಿ, ನರಹತ್ಯೆ ಮಾಡಬಾರದು ಎಂಬ ಅಪ್ಪಣೆ ಒಂದು ಜನಾಂಗಕ್ಕೆ ಕೊಟ್ಟ ಅಪ್ಪಣೆಯಲ್ಲ, ಅದು ವ್ಯಕ್ತಿಗೆ ಕೊಡಲ್ಪಟ್ಟದ್ದು. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಲ್ಲಬಾರದು. ಯಾರೂ ಬೇರೆ ದೇಶಕ್ಕೆ ಹೋಗಿ ತನ್ನ ಸ್ವೇಚ್ಛೆಯಿಂದ ಅಲ್ಲಿ ಯಾರನ್ನೂ ಕೊಲ್ಲಬಾರದು. ಆದರೆ ಈ ಅಪ್ಪಣೆಗೂ ಸೈನಿಕರ ಯುದ್ಧ ಹಾಗೂ ಕಾನೂನಿನ ಮರಣದಂಡನೆಗಳಿಗೂ ಸಂಬಂಧವಿಲ್ಲ. ಪ್ರಿಯರೇ, ಈ ಅಪ್ಪಣೆಯು ಕೊಲೆಗಡುಕತನದ ವಿಚಾರವಾಗಿ ಹೇಳಿದೆ. ಅದು ಸಿಟ್ಟಿನಿಂದ ಹುಟ್ಟುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತನು ತಾನೇ ಸಿಟ್ಟುಗೊಳ್ಳುವುದು ಪಾಪವೆಂದು ಹೇಳಿದ್ದಾನೆ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ವ್ಯಭಿಚಾರ ಮಾಡಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಲೈಂಗಿಕ ಕ್ರಾಂತಿಯುಂಟಾಗಿರುತ್ತದೆ. ನೋಡಿರಿ, ಲೈಂಗಿಕ ಸಂಬಂಧವು ಹೊಸತಾದದ್ದಲ್ಲ, ಆದರೆ ವಿವಾಹ ಸಂಬಂಧದ ಹೊರತಾಗಿ ಅದು ಪಾಪವೇ ಆಗಿದೆ. ಪ್ರಿಯರೇ, ದೇವರು ಇದನ್ನು ಬಹಳ ಸ್ಪಷ್ಟಪಡಿಸಿದ್ದಾನೆ. ಆದರೆ ಅನೇಕರು ಈ ಅಪ್ಪಣೆ ಈಗ ಬದಲಾಗಿದೆ ಎನ್ನುತ್ತಾರೆ. ಆದರೆ ದೇವರು ಅದನ್ನು ಬದಲಾಯಿಸಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಹಾಗೆಯೇ ನಾವು ಮುಂದುವರೆದು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಕದಿಯಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ವ್ಯಭಿಚಾರ ಮಾಡುವುದು ತಪ್ಪಲ್ಲವಾದರೆ ಕದಿಯುವುದು ತಪ್ಪಾಗಿರುವುದಿಲ್ಲ, ಹೌದಲ್ಲವೇ? ನೋಡಿರಿ, ಇದೆಲ್ಲವೂ ಒಟ್ಟಾಗಿ ಹೋಗುವಂಥದ್ದು. ಒಂದು ತಪ್ಪಾಗಿರುವುದಾದರೆ ಎಲ್ಲವೂ ತಪ್ಪೇ ಆಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತೆ ಲೋಭವು ವಿಗ್ರಹಾರಾಧನೆಗೆ ಸಮವಾಗಿದೆ ಎಂಬುದಾಗಿ. ನೋಡಿರಿ, ಈ ದಿನಗಳ ಅತಿ ದೊಡ್ಡ ಪಾಪವು ಇದಾಗಿದೆ. ನರಹತ್ಯ, ವ್ಯಭಿಚಾರ,
ಕದಿಯುವುದು, ಸುಳ್ಳು ಸಾಕ್ಷಿ ಹೇಳುವುದು ಮತ್ತು ಲೋಭ ಇದಾವುದನ್ನು ದೇವರು ಮೆಚ್ಚುವುದಿಲ್ಲ. ಪ್ರಿಯರೇ, ಈ ಎಲ್ಲ ಅಪ್ಪಣೆಗಳನ್ನು ಇನ್ನೊಂದು ದೃಷ್ಟಿಕೋನದಿಂದ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ವಿವರವಾಗಿ ಧ್ಯಾನ ಮಾಡೋಣ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇದುವರೆಗೆ ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನದಲ್ಲಿ ದಶಾಜ್ಞೆಗಳ ಕುರಿತು ಆಳವಾಗಿ ತಿಳಿದುಕೊಂಡೆವು. ದಶಾಜ್ಞೆಗಳು ದೇವರ ಕೈಯಿಂದ ಬರೆಯಲ್ಪಟ್ಟವುಗಳಾಗಿವೆ. 10 ಆಜ್ಞೆಗಳು ಇಡೀ ಜೀವಿತದ ಪ್ರತಿಯೊಂದು ಹಂತಕ್ಕೂ ಅವಶ್ಯವಾಗಿರುವ ಆಜ್ಞೆಗಳಾಗಿವೆ. ಒಂದು ವೇಳೆ ದೇವರು ನಮ್ಮನ್ನು ದಶಾಜ್ಞೆಗಳ ದೃಷ್ಟಿಕೋನದಲ್ಲಿ ನ್ಯಾಯ ನಿರ್ಣಯ ಮಾಡಿದ್ದಾಗಿದ್ದರೆ ಅದು ನಮಗೆ ಬಹು ಕಠಿಣಕರವಾಗಿರುತ್ತಿತ್ತು. ಯಾಕೆಂದರೆ ನಮ್ಮಲ್ಲಿ ಇನ್ನೂ ಶರೀರ ಭಾವದ ಕರ್ಮಗಳು, ಆಶೆಗಳು ಬಹಳಷ್ಟಿವೆ. ಇದರಿಂದ ಯೇಸುವು ತಾನೇ ದಾಸನ ರೂಪವನ್ನು ಧರಿಸಿಕೊಂಡು ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಕೈಕೊಳ್ಳುವವನಾಗಿ ಈ ಲೋಕಕ್ಕೆ ಬಂದನು. ಶಾಸ್ತ್ರದ ಪ್ರಕಾರ ಆತನೇ ನಿರ್ದೋಷವಾದ ಯಜ್ಞದ ಕುರಿಯಾಗಿದ್ದಾನೆ. ಆತನ ಶಿಲುಬೆಯಲ್ಲಿ ನಮ್ಮ ಪಾಪ ವಿಮೋಚನೆ ದೊರಕಿದೆಯಷ್ಟೇ. ಈ ಬಿಡುಗಡೆಯ ಜೀವಿತದಲ್ಲಿ ಆನಂದಿಸುವಂತೆ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮೆಲ್ಲರನ್ನು ಹರಸಿ ನಡೆಸಲಿ.